ತೈಲ ರಾಜಕೀಯದ ಅಸಲಿ ಮುಖ. ದೇಶದ ಹಿತಕ್ಕಿಂತ ಮೋದಿ ದ್ವೇಷವೇ ಕಾಂಗ್ರೆಸ್ಸಿಗೆ ಹೆಚ್ಚು. ಇಂದು ಜಗತ್ತು ಇಂಧನದ ಮೇಲೆಯೇ ನಡೆಯುತ್ತಿದೆ ಅಂದರೆ ತಪ್ಪಾಗಲಾರದು. ಎಲ್ಪಿಜಿ, ಎಲ್ಎನ್ಜಿ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳು ಕೇವಲ ಇಂಧನಗಳಲ್ಲ, ಅವು ಒಂದು ದೇಶದ ಆರ್ಥಿಕ ಬೆನ್ನೆಲುಬಾಗಿವೆ. ಈಗ ಸದ್ಯ ನಡೆಯುತ್ತಿರುವ ಕೊಲ್ಲಿ ಯುದ್ಧ ಭಾರತಕ್ಕೂ ಹೊಡೆತ ಕೊಟ್ಟಿದೆ. ದೇಶದ ಇಂತಹ ಪರಿಸ್ಥಿತಿಯಲ್ಲಿ ದೇಶದ ಜೊತೆ ನಿಲ್ಲದೆ ಕಾಂಗ್ರೆಸ್ ಇದನ್ನ ರಾಜಕೀಯಕ್ಕೆ ಬಳಸಿಕೊಳ್ತಾ ಇದೆ. ಮೋದಿ ಅವರಿಗೆ ಯುದ್ಧದ ಬಗ್ಗೆ ಮೊದಲೇ ಗೊತ್ತಿತ್ತು, ಆದರೂ ಇಂಧನಗಳ ಸ್ಟೋರೇಜ್ ಮಾಡಿಲ್ಲ ಅಂತ ರಾಹುಲ್ ಗಾಂಧಿ ಸೇರಿ ಕಾಂಗ್ರೆಸ್ ನಾಯಕರು ಪ್ರತಿಭಟಿಸುತ್ತಿದ್ದಾರೆ. ಈಗ ನಿಜಕ್ಕೂ ಭಾರತದಲ್ಲಿ ಎಲ್ಪಿಜಿ ಸ್ಟೋರೇಜ್ ಸಾಧ್ಯನಾ? ಇಲ್ಲಿದೆ ಫುಲ್ ಡೀಟೇಲ್ಸ್. ಎಲ್ಎನ್ಜಿ ಮತ್ತು ಎಲ್ಪಿಜಿ ನಡುವಿನ ವ್ಯತ್ಯಾಸ. ಅನೇಕರು ಎಲ್ಎನ್ಜಿ ಮತ್ತು ಎಲ್ಪಿಜಿ ಎರಡೂ ಒಂದೇ ಎಂದು ಭಾವಿಸುತ್ತಾರೆ, ಆದ್ರೆ ಇವೆರಡೂ ಭಿನ್ನವಾಗಿವೆ. ಎಲ್ಎನ್ಜಿ ಇದು ಮೂಲಭೂತವಾಗಿ ನೈಸರ್ಗಿಕ ಅನಿಲ. ಇದನ್ನ ಸಾಗಿಸಲು ಅನುಕೂಲವಾಗುವಂತೆ -161 ತಾಪಮಾನಕ್ಕೆ ತಂಪುಗೊಳಿಸಿ ದ್ರವರೂಪಕ್ಕೆ ತರಲಾಗುತ್ತೆ. ಇದರಲ್ಲಿ ಹೆಚ್ಚಾಗಿ ಮೀಥೇನ್ ಇರುತ್ತೆ. ಇದನ್ನು ವಿದ್ಯುತ್ ಉತ್ಪಾದನೆ ಮತ್ತು ರಸಗೊಬ್ಬರ ತಯಾರಿಕೆಯಲ್ಲಿ ಬಳಸಲಾಗುತ್ತೆ. ಎಲ್ಪಿಜಿ ಇದು ಪ್ರೋಪೇನ್ ಮತ್ತು ಬ್ಯೂಟೇನ್ ಅನಿಲಗಳ ಮಿಶ್ರಣ. ಇದು ಕಚ್ಚಾ ತೈಲವನ್ನ ಶುದ್ಧೀಕರಿಸುವಾಗ ಸಿಗುವ ಉತ್ಪನ್ನ. ನಾವು ಮನೆಯಲ್ಲಿ ಬಳಸುವ ಅಡುಗೆ ಅನಿಲವೇ ಈ ಎಲ್ಪಿಜಿ. ಭಾರತದ ಅವಲಂಬನೆ. ಭಾರತವು ತನ್ನ ಇಂಧನ ಅಗತ್ಯಗಳಿಗಾಗಿ ಹೆಚ್ಚಾಗಿ ವಿದೇಶಗಳನ್ನ ಅವಲಂಬಿಸಿದೆ. ಭಾರತವು ಇರಾಕ್, ಸೌದಿ ಅರೇಬಿಯಾ ಮತ್ತು ರಷ್ಯಾದಿಂದ ಹೆಚ್ಚಿನ ಪ್ರಮಾಣದಲ್ಲಿ ತೈಲವನ್ನ ಆಮದು ಮಾಡಿಕೊಳ್ಳುತ್ತೆ. ಕತಾರ್ ಭಾರತಕ್ಕೆ ಅತಿ ದೊಡ್ಡ ಎಲ್ಎನ್ಜಿ ಪೂರೈಕೆದಾರ ದೇಶವಾಗಿದೆ. ಭಾರತಕ್ಕೆ ವಾರ್ಷಿಕವಾಗಿ ಸುಮಾರು 31 ಮಿಲಿಯನ್ ಟನ್ ಎಲ್ಪಿಜಿ ಅಗತ್ಯವಿದೆ. ಆದ್ರೆ ನಮ್ಮ ದೇಶದಲ್ಲಿ ಉತ್ಪಾದನೆಯಾಗುವುದು ಕೇವಲ 13 ಮಿಲಿಯನ್ ಟನ್ ಮಾತ್ರ. ಅಂದ್ರೆ 60% ಎಲ್ಪಿಜಿಯನ್ನ ನಾವು ಆಮದು ಮಾಡಿಕೊಳ್ಳುತ್ತಿದ್ದೇವೆ. ನಿಯಮಿತ ಉತ್ಪಾದನೆ. ತೈಲ ಶುದ್ಧೀಕರಣ ಘಟಕಗಳಲ್ಲಿ ಒಂದು ಬ್ಯಾರೆಲ್ ಕಚ್ಚಾ ತೈಲದಿಂದ ಎಷ್ಟು ಪ್ರಮಾಣದ ಎಲ್ಪಿಜಿ ಬರಬೇಕೆಂದು ಮೊದಲೇ ನಿರ್ಧಾರವಾಗಿರುತ್ತೆ. ಅದನ್ನ ತಕ್ಷಣವೇ ಹೆಚ್ಚಿಸಲು ಸಾಧ್ಯವಿಲ್ಲ. ಸ್ಟೋರೇಜ್ ಸವಾಲು. ಪೆಟ್ರೋಲ್ ಅನ್ನು ಸಾಮಾನ್ಯ ಟ್ಯಾಂಕ್ಗಳಲ್ಲಿ ಸಂಗ್ರಹಿಸಬಹುದು, ಆದ್ರೆ ಎಲ್ಪಿಜಿಯನ್ನ ಹೆಚ್ಚಿನ ಒತ್ತಡವಿರುವ ವಿಶೇಷ ಟ್ಯಾಂಕ್ಗಳಲ್ಲಿ ಮಾತ್ರ ಸಂಗ್ರಹಿಸಬೇಕು. ಹೀಗಾಗಿ ಇದರ ಸ್ಟೋರೇಜ್ ಸಾಮರ್ಥ್ಯ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಜಾಗತಿಕ ಬಿಕ್ಕಟ್ಟು ಮತ್ತು ಭಾರತದ ಚಾಣಾಕ್ಷ ನಡೆ. ಇಡೀ ಜಗತ್ತು ರಷ್ಯಾ ಉಕ್ರೇನ್ ಯುದ್ಧ ಮತ್ತು ಮಧ್ಯಪ್ರಾಚ್ಯದ ಅಸ್ಥಿರತೆಯಿಂದಾಗಿ ತೈಲ ಬೆಲೆ ಏರಿಕೆಯ ಭೀತಿಯಲ್ಲಿದೆ. ಯುರೋಪಿನ ಶ್ರೀಮಂತ ರಾಷ್ಟ್ರಗಳೇ ಇಂಧನಕ್ಕಾಗಿ ಪರದಾಡುತ್ತಿರುವಾಗ ಭಾರತ ಮಾತ್ರ ರಷ್ಯಾದಿಂದ ರಿಯಾಯಿತಿ ದರದಲ್ಲಿ ತೈಲ ಖರೀದಿಸಿ ತನ್ನ ಜನರಿಗೆ ಹೊರೆಯಾಗದಂತೆ ನೋಡಿಕೊಂಡಿತು. ಆದರೆ ಕಾಂಗ್ರೆಸ್ ಇದನ್ನ ಶ್ಲಾಘಿಸುವ ಬದಲು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಭಾರತದ ಘನತೆಗೆ ಧಕ್ಕೆ ತರುವಂತೆ ಮಾಡ್ತಾ ಇದೆ. ದೇಶದ ಜೊತೆ ನಿಲ್ಲದ ಕಾಂಗ್ರೆಸ್. ಯಾವುದೇ ದೇಶದ ವಿರೋಧ ಪಕ್ಷವು ರಾಷ್ಟ್ರೀಯ ಹಿತಾಸಕ್ತಿಯ ವಿಷಯ ಬಂದಾಗ ಸರ್ಕಾರದ ಜೊತೆ ನಿಲ್ಲಬೇಕು. ಆದ್ರೆ ಕಾಂಗ್ರೆಸ್ ಮಾತ್ರ ಮೋದಿ ದ್ವೇಷಕ್ಕಾಗಿ ದೇಶದ ತೈಲ ನೀತಿಯನ್ನೇ ಟೀಕಿಸುತ್ತಿದೆ. ವಿದೇಶಿ ಹೂಡಿಕೆದಾರರು ಭಾರತಕ್ಕೆ ಬರಲು ಸಿದ್ಧರಿದ್ರೂ ಕೂಡ ಕಾಂಗ್ರೆಸ್ ಹರಡುತ್ತಿರುವ ನಕಾರಾತ್ಮಕ ಸುದ್ದಿಗಳು ದೇಶದ ಆರ್ಥಿಕತೆಗೆ ಹಿನ್ನಡೆ ತರುತ್ತಿವೆ. ಅದಾನಿ, ಅಂಬಾನಿ ಎಂಬ ಹೆಸರಿನಡಿ ದೇಶದ ಮೂಲಸೌಕರ್ಯ ಅಭಿವೃದ್ಧಿಯನ್ನ ತಡೆಯಲು ಕಾಂಗ್ರೆಸ್ ಯತ್ನಿಸುತ್ತಿರುವುದು ಕೂಡ ವಿಪರ್ಯಾಸ. ತೈಲ ಮತ್ತು ಅನಿಲದಂತಹ ಸೂಕ್ಷ್ಮ ವಿಷಯಗಳಲ್ಲಿ ಕಾಂಗ್ರೆಸ್ ಮಾಡುತ್ತಿರುವ ಈ ರಾಜಕೀಯ ಅಂತಿಮವಾಗಿ ದೇಶದ ಜನರಿಗೆ ಮಾರಕವಾಗಲಿದೆ ಎಂಬುದು ಸತ್ಯ.